ಒಬ್ಬ ಮಹಿಳೆ ಘನತೆ ಇಷ್ಟೇನಾ? ಅಲ್ಲ ಅಂದ್ರೆ ಸಭಾಪತಿ ಅವರು ಸಭಾಪತಿ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿರೋದಂದ್ರೆ ಅವರ ಅಂದ್ರೆ ಸದನದ ಏನು ಆಡಿಯೋ ವಿಡಿಯೋ ಇದೆ ಅವ್ರ ರೆಕಾರ್ಡಿಂಗ್ ನಲ್ಲಿ ಇಲ್ಲ. ಸೊ ಅವ್ರ ಪ್ರಕಾರ ಅದು ಸಾಕ್ಷಿ ಇರಲಾರ್ದ ಕಾರಣ ಅವರು ರೂಲಿಂಗ್ ಕೊಟ್ಟಿರೋದು. ಆದ್ರೆ ನಿಮ್ದಿದೆ ಅಲ್ವಾ, ನೀವು ಕೂಡ ಇರೋದು ನೀವೇನು ಇಲ್ಲಿಗಲ್ ಆಗಿಲ್ಲ ಅಲ್ಲಿ, ಬೈ ಪರ್ಮಿಷನ್ ಆಫ್ ದ ಚೇರ್. ನೀವಲ್ಲಿ ಅಧಿಕೃತವಾಗಿ ನಿಮ್ಮ ಪ್ರೆಸೆನ್ಸ್ ಇದೆ ಅಲ್ವಾ, ಅಧಿಕೃತವಾಗಿ ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ರಿ. ಅಡ್ಜರ್ನ್ಮೆಂಟ್ ಆದ್ಮೇಲೆ ಏನು ಸದನದ ಕ್ಯಾಮ್ರಾಗಳು ಆಫ್ ಇತ್ತು, ನಿಮ್ಮ ಕ್ಯಾಮ್ರಾ ಆನ್ ಇತ್ತು ಅಂಡ್ ಯು ಆರ್ ದೇರ್, ಯಾಕಂದ್ರೆ ಅಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇರ್ಲಿಕ್ಕೆ. ಸೊ ಅದನ್ನು ದಟ್ಸ್ ಆಲ್ಸೋ ಅಥೆಂಟಿಕೇಟೆಡ್ ವಿಡಿಯೋ ಅಲ್ಲ. ಇದೇ ಮಾತ್ರ ನಮ್ಗೆ ವಿಧಾನಸಭೆ ಕ್ಯಾಮೆರಾ ಹಾಕಕ್ಕೆ ಅವಕಾಶ ಕೊಡ್ತೀರಾ ಸರ್? ಅದು ಸಭಾಧ್ಯಕ್ಷರಿಗೆ ಕೇಳಿ, ನಾವಂತೂ ನಿಮ್ ಪರವಾಗಿ ಇದೀವಲ್ಲ ಯಾವಾಗ್ಲೂ. ಹೊರಟ್ಟಿಯವರು ನಮ್ಮ ಇದನ್ನ ಅವರು ಅಧಿಕೃತ ದಾಖಲೆ ಅಂತ ನಾವು ಪರಿಗಣಿಸ್ಲಿಕ್ಕೆ ಬರಲ್ಲ. ನಮ್ ದಾಖಲೆ ಸಿಸಿಟಿವಿ ನಮ್ಮ ಕ್ಯಾಮೆರಾ ಅವ್ರು ಇಲ್ಲ, ಅದು ಸಭಾಪತಿಗಳದು ಕಂಪ್ಲೇಂಟು. ಈಗ ಕಂಪ್ಲೇನೆಂಟು ಹೇಳ್ತಾ ಇದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ, ಅದು ಪರಿಗಣಿಸಲೇಬೇಕಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಅದು ಸದನದಲ್ಲಿ ಆಗಿದ್ಯಾ ಸದನ ಹೊರಗಡೆ ಆಗಿದ್ಯಾ ಅಂತ. ಈಗ ವಿಕ್ಟಮ್ ಈಸ್ ಕ್ಲೇಮಿಂಗ್ ದಟ್ ದರ್ ಇಸ್ ವಿಡಿಯೋ ದಟ್ ಹ್ಯಾಸ್ ಟು, ಅಂಡ್ ಇಟ್ಸ್ ಅ ಕಂಪ್ಲೇಂಟ್ ಅಲ್ವಾ, ಕಂಪ್ಲೇಂಟ್ ಟು ದ ಪೊಲೀಸ್. ಅವರು ತನಿಖೆ ಮಾಡಲೇಬೇಕಾಗುತ್ತೆ. ಸೊ ನೀವೇನು ಸದನ ಮೂಲಕನೇ ಮಾಡ್ಬೇಕಂತೇನಿದೆ. ಈಗ ಅಂದ್ರೆ ಸದನದಲ್ಲಿ ನೀವು ಏನ್ ಮಾತಾಡಿದ್ರು ನಡೀತದ? ನೀವು ಏನೇ ಅನ್ಪಾರ್ಲಿಮೆಂಟ್ರಿ ಇರ್ಬೋದು, ಪಾರ್ಲಿಮೆಂಟ್ರಿ ಇರ್ಬೋದು, ನಿಮ್ಮ ಪದ ಬಳಕೆ ಇರ್ಬೋದು, ನಿಮ್ಗೆ ಎಲ್ಲದಕ್ಕೂ ನಿಮ್ಗೆ ರಕ್ಷಣೆ ಸಿಗುತ್ತೆ ಆಗುತ್ತಾ? ಅದು ಇಟ್ಸ್ ಇಂಪಾಸಿಬಲ್. ಸೊ ಸಭಾಪತಿಗಳು ಏನ್ ಹೇಳಿರೋದು ಅವ್ರ ಬಳಿ ಸಾಕ್ಷಿ ಇಲ್ಲ, ಅವ್ರು ಅದರ ಆಧಾರದ ಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಸಿಕ್ಕಿದೆ, ಅದು ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದರದ್ದು FSL ಬರಲಿ, ಅದ್ರ ತನಿಖೆ ಆಗಲಿ, ಅದಾದ್ಮೇಲೆ ತೀರ್ಮಾನ ತಗೊಳ್ಳೋಣ. ಅವ್ರು ಮಾಡಿರೋದು ಕರೆಕ್ಟಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡೋದ್ ಬಿಟ್ಟು ಅವ್ರು ಹೊಡಿಯಕ್ ಹೋದ್ರು ಇವ್ರು ಬಡಿಯಕ್ ಬಂದ್ರು ಅದ ಇಂಪಾರ್ಟೆಂಟ್. ಯಾಕೆ ಬಂದಿದ್ರು, ಅವ್ರ ಆಕ್ಷನ್ಗೆ ಇದು ರಿಯಾಕ್ಷನ್ ಅಲ್ವಾ? ಫಸ್ಟ್ ಆಫ್ ಆಲ್ ಅವ್ರು ಅದನ್ನೇ ಡಿನೈ ಮಾಡ್ತಾ ಇದಾರೆ, ಲಜ್ಜೆಗೆಟ್ಟವರು. ಇಡೀ ಬಿಜೆಪಿ ಅವರು ಏನೋ ಬಹಳ ದೊಡ್ಡ ವೀರ ಶೂರ ಅನ್ಕೊಂಡು ಇದು ಮಾಡಿ ಇಷ್ಟೇನಾ ಗೌರವ ಕೊಡೋದವ್ರು ಮಹಿಳೆಯರಿಗೆ? ದ ಬೇಸಿಕ್ ಕ್ವೆಶ್ಚನ್ ಇಸ್ ಅವರು ಹಾಗೆ ಹೇಳಿದ್ರ ಇಲ್ಲ ಅಂತ. ಒಬ್ಬ ಮಹಿಳೆ ನೊಂದು ಹೇಳ್ತಾ ಇದ್ದಾರೆ ನನಗೆ ಅವಾಚಕವಾಗಿ ಬೈದಿದ್ದಾರೆ ಅಂತ. ಅದನ್ನು ಕೂಡ ಇವರು ಸಮರ್ಥನೆ ಮಾಡ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಂತೆ ಪ್ರೊಟೆಸ್ಟು, ಬೆಳಗಾವಿ ಚಲೋ ಅಂತೆ. ಬಸವಣ್ಣ ಅವ್ರ ಮೇಲೆ ಇನ್ಸಲ್ಟ್ ಮಾಡಿದಾಗ ಇವ್ರು ಯಾರೂ ಒಂದಾಗಿಲ್ಲ, ಈ ದುಶ್ಯಾಸನಗಳಿಗೆ ಒಂದಾಗವ್ರೆ ಎಲ್ಲರೂ. ಒಬ್ಬ ಮಹಿಳೆ ಘನತೆ ಇಷ್ಟೇನಾ? ಅಲ್ಲ ಅಂದ್ರೆ ಸಭಾಪತಿ ಅವರು ಸಭಾಪತಿ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿರೋದಂದ್ರೆ ಅವರ ಅಂದ್ರೆ ಸದನದ ಏನು ಆಡಿಯೋ ವಿಡಿಯೋ ಇದೆ ಅವ್ರ ರೆಕಾರ್ಡಿಂಗ್ ನಲ್ಲಿ ಇಲ್ಲ. ಸೊ ಅವ್ರ ಪ್ರಕಾರ ಅದು ಸಾಕ್ಷಿ ಇರಲಾರ್ದ ಕಾರಣ ಅವರು ರೂಲಿಂಗ್ ಕೊಟ್ಟಿರೋದು. ಆದ್ರೆ ನಿಮ್ದಿದೆ ಅಲ್ವಾ, ನೀವು ಕೂಡ ಇರೋದು ನೀವೇನು ಇಲ್ಲಿಗಲ್ ಆಗಿಲ್ಲ ಅಲ್ಲಿ, ಬೈ ಪರ್ಮಿಷನ್ ಆಫ್ ದ ಚೇರ್. ನೀವಲ್ಲಿ ಅಧಿಕೃತವಾಗಿ ನಿಮ್ಮ ಪ್ರೆಸೆನ್ಸ್ ಇದೆ ಅಲ್ವಾ, ಅಧಿಕೃತವಾಗಿ ನೀವು ರೆಕಾರ್ಡಿಂಗ್ ಮಾಡ್ತಾ ಇದ್ರಿ. ಅಡ್ಜರ್ನ್ಮೆಂಟ್ ಆದ್ಮೇಲೆ ಏನು ಸದನದ ಕ್ಯಾಮ್ರಾಗಳು ಆಫ್ ಇತ್ತು, ನಿಮ್ಮ ಕ್ಯಾಮ್ರಾ ಆನ್ ಇತ್ತು ಅಂಡ್ ಯು ಆರ್ ದೇರ್, ಯಾಕಂದ್ರೆ ಅಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇರ್ಲಿಕ್ಕೆ. ಸೊ ಅದನ್ನು ದಟ್ಸ್ ಆಲ್ಸೋ ಅಥೆಂಟಿಕೇಟೆಡ್ ವಿಡಿಯೋ ಅಲ್ಲ. ಇದೇ ಮಾತ್ರ ನಮ್ಗೆ ವಿಧಾನಸಭೆ ಕ್ಯಾಮೆರಾ ಹಾಕಕ್ಕೆ ಅವಕಾಶ ಕೊಡ್ತೀರಾ ಸರ್? ಅದು ಸಭಾಧ್ಯಕ್ಷರಿಗೆ ಕೇಳಿ, ನಾವಂತೂ ನಿಮ್ ಪರವಾಗಿ ಇದೀವಲ್ಲ ಯಾವಾಗ್ಲೂ. ಹೊರಟ್ಟಿಯವರು ನಮ್ಮ ಇದನ್ನ ಅವರು ಅಧಿಕೃತ ದಾಖಲೆ ಅಂತ ನಾವು ಪರಿಗಣಿಸ್ಲಿಕ್ಕೆ ಬರಲ್ಲ. ನಮ್ ದಾಖಲೆ ಸಿಸಿಟಿವಿ ನಮ್ಮ ಕ್ಯಾಮೆರಾ ಅವ್ರು ಇಲ್ಲ, ಅದು ಸಭಾಪತಿಗಳದು ಕಂಪ್ಲೇಂಟು. ಈಗ ಕಂಪ್ಲೇನೆಂಟು ಹೇಳ್ತಾ ಇದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ, ಅದು ಪರಿಗಣಿಸಲೇಬೇಕಲ್ಲ. ಇಟ್ ಡಸ್ ನಾಟ್ ಮ್ಯಾಟರ್ ಅದು ಸದನದಲ್ಲಿ ಆಗಿದ್ಯಾ ಸದನ ಹೊರಗಡೆ ಆಗಿದ್ಯಾ ಅಂತ. ಈಗ ವಿಕ್ಟಮ್ ಈಸ್ ಕ್ಲೇಮಿಂಗ್ ದಟ್ ದರ್ ಇಸ್ ವಿಡಿಯೋ ದಟ್ ಹ್ಯಾಸ್ ಟು, ಅಂಡ್ ಇಟ್ಸ್ ಅ ಕಂಪ್ಲೇಂಟ್ ಅಲ್ವಾ, ಕಂಪ್ಲೇಂಟ್ ಟು ದ ಪೊಲೀಸ್. ಅವರು ತನಿಖೆ ಮಾಡಲೇಬೇಕಾಗುತ್ತೆ. ಸೊ ನೀವೇನು ಸದನ ಮೂಲಕನೇ ಮಾಡ್ಬೇಕಂತೇನಿದೆ. ಈಗ ಅಂದ್ರೆ ಸದನದಲ್ಲಿ ನೀವು ಏನ್ ಮಾತಾಡಿದ್ರು ನಡೀತದ? ನೀವು ಏನೇ ಅನ್ಪಾರ್ಲಿಮೆಂಟ್ರಿ ಇರ್ಬೋದು, ಪಾರ್ಲಿಮೆಂಟ್ರಿ ಇರ್ಬೋದು, ನಿಮ್ಮ ಪದ ಬಳಕೆ ಇರ್ಬೋದು, ನಿಮ್ಗೆ ಎಲ್ಲದಕ್ಕೂ ನಿಮ್ಗೆ ರಕ್ಷಣೆ ಸಿಗುತ್ತೆ ಆಗುತ್ತಾ? ಅದು ಇಟ್ಸ್ ಇಂಪಾಸಿಬಲ್. ಸೊ ಸಭಾಪತಿಗಳು ಏನ್ ಹೇಳಿರೋದು ಅವ್ರ ಬಳಿ ಸಾಕ್ಷಿ ಇಲ್ಲ, ಅವ್ರು ಅದರ ಆಧಾರದ ಮೇಲೆ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಸಾಕ್ಷಿ ಸಿಕ್ಕಿದೆ, ಅದು ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದರದ್ದು FSL ಬರಲಿ, ಅದ್ರ ತನಿಖೆ ಆಗಲಿ, ಅದಾದ್ಮೇಲೆ ತೀರ್ಮಾನ ತಗೊಳ್ಳೋಣ. ಅವ್ರು ಮಾಡಿರೋದು ಕರೆಕ್ಟಾ ಇಲ್ಲ ಅಂತ ನಾವು ಪರಿಶೀಲನೆ ಮಾಡೋದ್ ಬಿಟ್ಟು ಅವ್ರು ಹೊಡಿಯಕ್ ಹೋದ್ರು ಇವ್ರು ಬಡಿಯಕ್ ಬಂದ್ರು ಅದ ಇಂಪಾರ್ಟೆಂಟ್.
ಯಾಕೆ ಬಂದಿದ್ರು ಅವ್ರ ಆ್ಯಕ್ಷನಿಗೆ ಇದು ರಿಯಾಕ್ಷನ್ ಅಲ್ವಾ? ಫಸ್ಟ್ ಆಫ್ ಆಲ್ ಅವ್ರು ಅದನ್ನೇ ಡಿನೈ ಮಾಡ್ತಾ ಇದ್ದಾರೆ, ಲಜ್ಜೆಗೆಟ್ಟವರು. ಇಡೀ ಬಿಜೆಪಿ ಅವರು ಏನೋ ಬಹಳ ದೊಡ್ಡ ವೀರ ಶೂರ ಅನ್ಕೊಂಡು ಇದು ಮಾಡಿ ಇಷ್ಟೇನಾ ಗೌರವ ಕೊಡೋದವ್ರು ಮಹಿಳೆಯರಿಗೆ? ದ ಬೇಸಿಕ್ ಕ್ವೆಶ್ಚನ್ ಇಸ್ ಅವರು ಹಾಗೆ ಹೇಳಿದ್ರ ಇಲ್ಲ ಅಂತ. ಒಬ್ಬ ಮಹಿಳೆ ನೊಂದು ಹೇಳ್ತಾ ಇದ್ದಾರೆ, ನನಗೆ ಅವಾಚಕವಾಗಿ ಬೈದಿದ್ದಾರೆ ಅಂತ. ಅದನ್ನು ಕೂಡ ಇವರು ಸಮರ್ಥನೆ ಮಾಡ್ಕೊಂಡು ಫ್ರೀಡಮ್ ಪಾರ್ಕ್ನಲ್ಲಂತೆ ಪ್ರೊಟೆಸ್ಟು, ಬೆಳಗಾವಿ ಚಲೋ ಅಂತೆ. ಬಸವಣ್ಣ ಅವ್ರ ಮೇಲೆ ಇನ್ಸಲ್ಟ್ ಮಾಡಿದಾಗ ಇವ್ರು ಯಾರೂ ಒಂದಾಗಿಲ್ಲ. ಈ ದುಶ್ಯಾಸನಗಳಿಗೆ ಒಂದಾಗವ್ರೆ ಎಲ್ಲರೂ.